ಭಾಳ ನನಗೆ ಯಾಕೆ ಅದು ಕನೆಕ್ಟ್ ಆಯಿತು ಅಂತಂದರೆ, ಈ ಕೆಲವು ಸಂದರ್ಭಗಳಲ್ಲಿ ನಾವು ಟ್ಯಾಕ್ಸಿಯಲ್ಲಿ ಹೋಗ್ತಾ ಇರ್ತೀವಿ. ಈ ಉತ್ತರ ಕರ್ನಾಟಕದ ಹುಡುಗರು ಕೂತ್ಕೊಂಡ ತಕ್ಷಣ ನನಗೆ ಒಂದು ಅನ್ಸೋದು ಏನು ಅಂತಂದರೆ, ಆರಂಭದ ಪಾಯಿಂಟಿಂದ ಸರ್ ನಮ್ಮನ್ನು ಬಿಡೋ ತನಕ ಮಾತಾಡ್ತಿರ್ತಾರೆ ಅವ್ರು ಬೇರೆ ಹತ್ರ ಅಂತ. ಫೋನಲ್ಲಿ ಮಾತಾಡ್ತಾನೆ ಇರ್ತಾರೆ. ಹೌದು, ನಿರಂತರವಾಗಿ. ನಾನು ಯಾರೋ ಮೊನ್ನೆ ಒಬ್ಬನ ಜೊತೆ ಕೂತ್ಕೊಂಡೆ, ನಾನು ಏನ್ಲೇ ಎಲ್ಲದಿ ಅದು ಇವನು ಯಾರೋ ಇನ್ನೊಬ್ಬನಿಗೆ ಫೋನ್ ಮಾಡಿರೋದು. ಇವನು ಪೂರ್ತಿ ಹೇಳ್ದ, ಬೆಳಗ್ಗೆ ಅಲ್ಲಿಂದ ಹೊಂಟನಾ, ಅಲ್ಲಿಷ್ಟು ಬಂತ, ಇಲ್ಲಿಂದ ಹೊಂಟನಾ, ಇಲ್ಲಿಷ್ಟು ಬಂತ ಬರೋದಂಗೆ. ಎಲ್ಲ ಆದಮೇಲೆ ಕೊನೆಗೆ ಕೇಳಿದೆ, ಅಣ್ಣ ಯಾವ ಊರಪ್ಪ ನಿಂದು ಅಂತೇಳಿ. ಭಾಷೆ ನೋಡಿದ್ರೆ ಗೊತ್ತಾಗುತ್ತೆ, ಊರು ಯಾವುದಂತ ಗೊತ್ತಾಗಲ್ಲ. ಅಲ್ಲಪ್ಪ ಆವಾಗಿನಿಂದ ಮಾತಾಡ್ತಿದ್ಯಲ್ಲ ಅಣ್ಣ ಅಂತ. ಮತ್ತೆ ಏನು ಮಾಡೋದ್ರಿ ಸರ, ಬೇಸರ ಆಕತ್ತಲ್ಲ. ಅವನು ತನ್ನ ಹೆಂಡತಿ ಹತ್ರ ಮಾತಾಡ್ತಾ ಬರೋದು ಹಂಗನೇ. ನಾವು ಏನು ಮಾಡಿದ್ರು ಅವಾಗವಾಗ ನಮ್ಮ ಹೆಂಡ್ತಿರಿಗೆ ಅಪ್ಡೇಟ್ ಮಾಡಬೇಕಪ್ಪ ಅಂತ. ಅಲ್ಲ, ತುಂಬ ನಗು ಬರೋದು ಯಾವಾಗ ಅಂದರೆ ಹೊತ್ತು ಉರಿತಾ ಇರತ್ತಿಲ್ಲಿ, ಅವ್ನು ಹೆಂಡತಿಗೆ ಅಪ್ಡೇಟ್ ಮಾಡ್ತಿರ್ತಾನೆ ಅವನು. ಇವು ಈ ಥರ ಸಣ್ಣ ಪುಟ್ಟ ಸಂಗತಿಗಳಿದಾವಲ್ಲ ಭಾಳ ಕನೆಕ್ಟ್. ಈ ಸಿನಿಮಾದ ಮಜಾನೇ ಅದು. ಅಂದರೆ ಪ್ರೇಕ್ಷಕರು ನೋಡ್ಕೊಂಡು ಹೋದ್ಮೇಲೂ ಆ ಪಾತ್ರಗಳು ಬೇರೆ ಬೇರೆ ಜೋಕ್ಗಳನ್ನ ನೆನೆಸ್ಕೊಂಡು ನಗ್ತಾನೆ ಇದ್ದಾರೆ. ಈ ಸಿನಿಮಾ ನೋಡಿರೋರು ಸಿಕ್ಕಿದಾಗೆಲ್ಲ ಒಂದೊಂದೇ ಒಬ್ರೊಬ್ರು ಒಂದೊಂದು ಪಾತ್ರನೇ. ಒಬ್ಬರು ಬೀದರ್ದು ಆ ಕ್ಯಾಬ್ ಡ್ರೈವರ್ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ. ಇನ್ನೊಬ್ಬರು ಬಂದರೆ ನಮ್ಮ ಯಶವಂತ್ ಶೆಟ್ಟಿ, ಆ ಮಂಡ್ಯ ಹುಡುಗರಿದಾರಲ್ಲ, ಆ 3 ಜನ ಎಲ್ಲ ಅಂದರೆ ಒಬ್ರೊಬ್ರು ಒಂದೊಂದು ಪಾತ್ರಗಳಿಗೆ ಭಾಳ ಚೆನ್ನಾಗಿ ಕನೆಕ್ಟಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೆ, ಈ ಸಿನಿಮಾದಲ್ಲಿ ನಾನೇನಿದ್ರು ಒಂದು ಟ್ರ್ಯಾಕ್ ಅಷ್ಟೇ, ಎಲ್ಲ ಆರ್ಟಿಸ್ಟ್ಗಳು ಅಷ್ಟು ಚೆನ್ನಾಗಿ ಓಡಿದ್ದಾರೆ ಸಖತ್ತಾಗಿ, ಒಬ್ರಿಗಿಂತ ಒಬ್ಬರು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ. ಸೊ ನನಗನ್ನಿಸ್ತು ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲೆಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಓಡಬೇಕಾಗಿತ್ತು ಅನ್ನೋ ಇದೊಂದು ಹೇಳಿ ಅಂತ. ಯಾಕಂದರೆ ಇದನ್ನು ಸಿನಿಮಾ ಥರ ನೋಡಬೇಡಿ, ಇದೊಂದು ನಿಮ್ಮ ಲೈಫಿನ ಭಾಗ. ಜೊತೆಗೇನೆಂದರೆ ಈಗ ಯಾರಾದರೂ ನೋಡಿ ಸರ್, ಈಗ ನಿಮ್ಗೆ ಯಾರೋ ಫ್ರೆಂಡ್ ಇರ್ತಾನೆ ಅಂದರೆ ನಾನು ಉತ್ತರ ಕರ್ನಾಟಕದನೋ ಅಥವಾ ಯಾಕಡೆ ಮಂಡ್ಯ ಭಾಗದನೋ, ಈಗ ನಮಗೆ ಫ್ರೆಂಡ್ಸ್ಗಳಿರ್ತಾರೆ, ಯಾರಾದರೂ ಒಬ್ಬರಿಂದ ಈ ಸಿನಿಮಾ ಕನೆಕ್ಟ್ ಆಗಿಬಿಡುತ್ತೆ ಅಂತ. ಹೌದು. ಆ ಥರ ಇನ್ನು ಸ್ವಲ್ಪ ಹೆಚ್ಚು ಓಡಬೇಕಾಗಿತ್ತೇನೋ ಅಂತ ಅನಿಸ್ತು. ಹೌದು. ಒಂದು ಸಖತ್ ಬ್ರೈನ್ಲೆಸ್ ಕಾಮಿಡಿ ಅದೊಂದು ಅದು ಹೋಗಬೇಕು. ಆ್ಯಂಡ್ ಜೊತೆಗೆಲ್ಲ ಗುಂಪಲ್ಲಿ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದಾಗ ಅದ್ರ ಮಜಾ ಬೇರೆ. ಗುಂಪಲ್ಲಿ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡೋ ಮಜಾ ಮಾಡೋ ಸಿನಿಮಾ ಇದು. ಆ್ಯಂಡ್ ನನಗೆ ಆ್ಯಕ್ಚುಲಿ ಬೆಳಗ್ಗೆ ಅಂದರೆ ನಾವು ಸೋಮವಾರದಿಂದ ಪೇಡ್ ಪ್ರೀಮಿಯರ್ಸ್ ಮಾಡ್ಕೊಂಬಂದ್ವಿ. ಅಂದರೆ ಬೆಂಗಳೂರಲ್ಲಿ 2 ಶೋ, ಮಂಗಳೂರಲ್ಲಿ 1 ಶೋ, ಶಿವಮೊಗ್ಗದಲ್ಲಿ 2 ಶೋ, ಕೊನೆಗೆ ಬಂದು ಗುರುವಾರ ಮೈಸೂರಲ್ಲಿ ಶೋ. ಸೊ ಆಲ್ಮೋಸ್ಟು ಗುರುವಾರದವರೆಗೂ ಬೆಂಗಳೂರು, ಮೈಸೂರು, ಮಂಗಳೂರು, ಶಿವಮೊಗ್ಗ ಎಲ್ಲ ಸೇರಿ ಆಲ್ಮೋಸ್ಟ್ ಒಂದು 27 ಶೋ ಆಡಿಯನ್ಸು ಭಾಳ ಚೆನ್ನಾಗಿ ಬಂದೆಲ್ಲ ಎಂಜಾಯ್ ಮಾಡಿದರು. ಸೊ ನಂಗೆ ಅದು ಭಾಳ ಕಾನ್ಫಿಡೆನ್ಸು, ಭಾಳ ಖುಷಿ ಕೊಟ್ಟಿತ್ತು. ಅದಾದಮೇಲೆ ಫ್ರೈಡೇ ಬೆಳಗ್ಗೆ ಒಂದು ಸ್ವಲ್ಪ ಬೆಳಗ್ಗೆ ಮಧ್ಯಾಹ್ನ ಇದು ಎಲ್ಲ ಸ್ವಲ್ಪ ಟೆನ್ಷನ್ ಆಗೋಕ್ಕೆ ಶುರುವಾಯಿತು. ಅಯ್ಯೋ ಇಷ್ಟು ಪ್ರಮೋಷನ್ ಮಾಡಿ ಇದು. ಆ್ಯಂಡ್ ನೋಡಿರೋರು ಎಲ್ಲರೂ ಸಖತ್ ರಿಪೋರ್ಟ್ಸು, ಸಖತ್ ರಿವ್ಯೂಸ್ ಎಲ್ಲ ಕೊಡ್ತಾಯಿದ್ರು. ಬಟ್ ನೆನ್ನೆ ಸಂಜೆಯಿಂದ ಒಂದು ಸ್ವಲ್ಪ ಬುಕ್ ಮೈ ಶೋ ಟ್ರೆಂಡಿಂಗ್ ಶುರುವಾಯಿತು. ಬಟ್ ಥಿಯೇಟ್ರಿಗೆ ಹೋದರೆ ಭಾಳ ಖುಷಿ ಆಗ್ತಾಯಿದೆ. ಅಂದರೆ ಎಲ್ಲ ನಗು ಭಾಳ ಅದ್ಭುತವಾಗಿ ಕೇಳಿಸ್ತಾ ಇದೆ. ಬಟ್ ಅದು ಇನ್ನೂ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಅಂತ. ಆಗಬೇಕಂದ್ರೆ ನಾನು ಹೇಳ್ತಿರೋದು ಬರೀ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ದಾವಣಗೆರೆ ಈ ಥರ ಸಿಟಿಗಳಲ್ಲಿ ಅಷ್ಟೇ ಅಲ್ಲದೆ ಈ ತಾಲೂಕು ಪ್ಲೇಸಸ್ಗಳಿಗೂ ಇದು ಭಾಳ ಚೆನ್ನಾಗಿ ಹೋಗಬೇಕು. ಆ್ಯಂಡ್ ಇದು ಪಕ್ಕಾ ಯಂಗ್ಸ್ಟರ್ಸ್ಗೆ, ಹುಡುಗರುಗಳಿಗೆಲ್ಲ ಭಾಳ ಬ್ಯೂಟಿಫುಲ್ ಸಿನಿಮಾ. ಆ್ಯಂಡ್ ಹೊಸ ಥರ ಸಿನಿಮಾ, ನಾಟ್ ದ ರೆಗ್ಯುಲರ್ ಫಾರ್ಮ್ಯಾಟು, ರೆಗ್ಯುಲರ್ ಸಬ್ಜೆಕ್ಟ್ ಹಂಗಿಲ್ಲ. ಇದು ತುಂಬ ಬಾಲ್ಗಳನ್ನ ಡೈರೆಕ್ಟ್ರು ಅಂದರೆ ಬಾಲ್ನ ಕ್ಯಾಚ್ ಅಂತ ಹಿಂಗೆ ಥ್ರೋ ಮಾಡಿಲ್ಲ, ಥ್ರೋ ಮಾಡಿದ್ದಾರೆ. ಸೊ ಅದರಲ್ಲಿ ನಾವು ಎಷ್ಟು ಕ್ಯಾಚ್ ದಕ್ಕುತ್ತೆ ಅಷ್ಟು ಕ್ಯಾಚ್ ಹಿಡ್ಕೋಬೋದು. ಮತ್ತೆ ಇನ್ನೊಂದಿಷ್ಟು ಕ್ಯಾಚ್ಗಳು ಹಿಡ್ಕೋಬೇಕು ಅಂದರೆ ಮತ್ತೆ ಇನ್ನೊಂದು ಸರಿ ಹೋಗ್ಬೇಕಾಗುತ್ತೆ. ಆ್ಯಕ್ಚುಲಿ 1ನೇ ಸರಿಗಿಂತ 2ನೇ ಸರಿ 3ನೇ ಸರಿ ಎಲ್ಲ ನೋಡ್ಬಿಟ್ರೆ ಇನ್ನೂ ಜಾಸ್ತಿ ಜೋಕ್ಗಳು ಕನೆಕ್ಟ್ ಆಗುತ್ತೆ. ಏನು ಡಾಲಿ RCB ದೊಡ್ಡ ಫ್ಯಾನ್ ಇರಬೇಕಂತ ಹೇಳಿ ಅಲ್ಲಿ ಎಲ್ಲರೂ RCB ಫ್ಯಾನ್ಸ್. ಅಲ್ಲ, ನಾನು ಆದ್ರೂ ಅದೊಂದು ಹುಚ್ಚಬೇಕು ಆ ಥರ ಬರೆಯೋಕ್ಕೆ. ಒಂದು RCBನ ಇಟ್ಕೊಂಡ್ರೆ ಅದು ಬರೆಯೋದಿದೆಯಲ್ಲ, ಅದು RCB ಸಾಂಗು ನಮ್ಮ ಶಶಾಂಕ್ ಬರೆದಿರೋದು. ಶಶಾಂಕ್ ಸೋಗಲ್, ಡೇಡಲ್ ಮುಸಫಾ ಡೈರೆಕ್ಟರ್. ಬಟ್ ಅದು ಆ ಕತೆ ಶುರುವಾಗೋದೇ RCB ಕಪ್ ಗೆದ್ದಿದ್ದರಿಂದ ಶುರುವಾಗೋದು. ಸೊ ಅದೊಂದು ಸೆಲೆಬ್ರೇಷನ್ ಜೊತೆ ಶುರು ಮಾಡೋಣ ಅಂತ ಪ್ಲ್ಯಾನ್ ಮಾಡಿ. ಆಮೇಲೆ ಎಲ್ಲೂ ನೋಡಿ ಅದು ಲಯ ತಪ್ಪಿಲ್ಲ. ನನಗೆ ಈ RCB ನೋಡ್ತಿದ್ದಂಗೆ ಈ RCB ನೋಡ್ತಾ ಏನಾದರೂ ಈ ಕಾಲು ತುಳಿತಕ್ಕೆ ಬಂದುಬಿಡುತ್ತೇನೆ ಅಂತ. ಯಾಕಂದ್ರೆ ನಾವು ಪತ್ರಕರ್ತರು ನೋಡ್ಬೇಕಾದ್ರೆ ನಮ್ಮದು ಇನ್ನೂ ಸ್ವಲ್ಪ ಮುಂದೆ ಯೋಚನೆ ಮಾಡ್ತಿರ್ತೀವಿ ಏನಾಗುತ್ತೆ ಅಂತ ಹೇಳಿಂದ. ಎಲ್ಲನೂ ನೀವು ಹಂಗೆ ತಗೊಂಡೋಗಿಲ್ಲ. ನೀವು ಅದನ್ನು ಒಂದು ವ್ಯಾಪ್ತಿಲ್ಲೇ ಇಟ್ಬಿಟ್ಟು ಅದಕ್ಕೆ ಬೇರೆ ರೀತಿ ಅದಕ್ಕೆ ಟಚ್ ಕೊಡೋದು. ಹ್ಞೂ ಸರ್, ನಗಿಸ್ಬೇಕು. ನಿಮಗೆ ನನ್ನೊಂದು ಎಮೋಷನಲ್ ಸೀನ್ ಇದೆ.
ಎಮೋಷನಲ್ ಸೀನ್ ಮುಗಿತಿದ್ದಂಗೆ ಪಟ್ಟಂತ ಇನ್ನೊಂದು ನಗು ಥರದ್ದೇನೋ ಒಂದು ಇಟ್ಟಿರ್ತಾರೆ. ಇಬ್ಬರು ಕಳ್ಳರು ಆರೋಗಿ ಹಿಂಗೆ ಕೆಳಗೆ ಬೀಳೋದು, ಒಬ್ಬ ಬೇಗ ಬೀಳ್ತಾನೆ, ಒಬ್ಬ ಬೀಳೋದು ಒಂಚೂರು ಲೇಟ್ ಆಗುತ್ತೆ. ಯಾಕಣ ಲೇಟು ಅಂದರೆ ಗ್ರಾವಿಟಿಡಾ ಅಂದರೆ ಇಲ್ಲಿ ಸಪ್ರೇಟಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದಾಗ ನೋಡಿರೋರು ನಾವು ನೀವು ಎಂಜಾಯ್ ಮಾಡ್ತಾ ಇದ್ದೀವಿ. ಬಟ್ ಇದನ್ನು ಕಂಪ್ಲೀಟಾಗಿ ಎಂಜಾಯ್ ಮಾಡಬೇಕು ಅಂದರೆ ಅದನ್ನು ಸಿನಿಮಾದಲ್ಲೇ. ನನಗೆ ಎಷ್ಟಿದೆ ಸಿನಿಮಾ ಡ್ಯೂರೇಷನ್ ಡಾಲಿ? ಡ್ಯೂರೇಷನ್ನು 2.5 ಗಂಟೆ ಇದೆ ಸರ್. 2.5 ಗಂಟೆ ಇದೆ. ಏನಾದರೂ ಅದಕ್ಕೇನಾದರೂ ಸ್ವಲ್ಪ ಕತ್ತರಿ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ, ನೋಡೋಣ ಸರ್. ಅಂದರೆ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ, ಒಳ್ಳೆ ರಿಯಾಕ್ಷನ್ ಇದೆ. ಯಾಕಂದರೆ ನಾನು ಕೂಡ ನೆನ್ನೆ ಸಿನಿಮಾ ನೋಡಿದಾಗ ಅಷ್ಟೊಂದು ಟೈಮ್ ಅಂತ ಅನಿಸ್ಲಿಲ್ಲ. ಅಷ್ಟು ಟೈಮ್ ಅಂತ ಅನಿಸ್ಲಿಲ್ಲ ಅದು.